ಅಲ್ಲ ಮದ್ವೆಗಿದ್ವಿ ಅಂತ ಮಾಡ್ಕೊಂಡು ಬಸ್ರಾಗಿ ಆ ಗಂಡು ಹುಡ್ಗನ್ ಬ್ಯಾಡ ಅಂತ ಹೇಳ್ಬಿಟ್ಟು ಆ ಪಾರಕ್ಕನ್ ಮಗನ್ ಬಿಟ್ಬಿಟ್ಟಿದ್ಯಲ್ಲ ಎಂತ ಕಿತ್ತೋಗಿರೋ ಎಣ್ಣಿರ್ಬೇಡ ನೀನು ಹೇಳು. ಆ ಅಯ್ಯೋ 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 ಈಗಿನ ಕಾಲದ ಹೆಣ್ಣೈಕ್ಳು ಅಂತೂ ನಂಬಂಗೆ ಇಲ್ಲ ತಗ. ನಮ್ಮ ಕಡೆ ಗಂಡೈಕ್ಳು ನಂಬಕಾಯ್ತಿಲ್ಲ, ಈಗ ಹೆಣ್ಣೈಕ್ಳು ನಂಬಕಾಕಿಲ್ಲ. ಏನು ಅಂತ ಆಟ ಆಡಿದ್ರೆ ನೀವಂತೂ ಯಪ್ಪ 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 ಯಪ್ಪ. ಇರಬೇಕು ಹೊಸಿನಾದ್ರೂ ಮಾನ ಮರ್ಯಾದೆ ಇರಬೇಕು. ಏ ಮುದ್ಕಿ ನೀನು ಹೇಳ್ತಿದ್ದೆ ಏನಾನ ಮಾತಾಡ್ಬಿಟ್ರೆ ನನ್ನ ಬಗ್ಗೆ ಅದನ್ನ ಸುಮ್ಕೆ ಬಿಡಕ್ಕಿಲ್ಲ ಅಷ್ಟೇ ನೀನಿಯ. ನಮ್ಮ ಅಮ್ಮಂಗೋಗಿ ಹೇಳ್ತೀನಿ ನನ್ನ ಬಗ್ಗೆ ನೀ ಮಾತಾಡ್ತಾಳೆ ಬಂದ್ಬಿಟ್ಟು. ಹೆಂಗ್ ಮಾತಾಡ್ತಾಳೆ ನೋಡು. ಏನೋ ಏನಂದೆ ಉಣ್ಕ ಹೋಗಿ ಮನೆಗೆ ಅಂದ. ನನಗೆ ಗೊತ್ತು ಉಣ್ಣಕ್ಕೆ ಹೋಗ್ಬೇಕು ಮನೆಗೆ ಅಂತ ಹೇಳ್ಬಿಟ್ಟು ನಾನು ಚಂದ ಕುಣ್ಕತೀನಿ ಹೇಳು. ನಿನ್ನ ಹತ್ರ ಕೇಳಿಸ್ಕೊಬಿಟ್ಟೇನು ಊಟ ಮಾಡೋಂಥ ಅವಶ್ಯಕತೆ ಏನಿಲ್ಲ. ಎಲ್ಲರೂ ನನ್ನ ಬಗ್ಗೆ ಮಾತಾಡ್ರೆ ನೀಯ. ನಾನೇನು ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ. ನಾನೇನು ನನ್ನ ಪ್ಯಾಸನೇನು ಅಂತ ಹೇಳ್ಬಿಟ್ಟು ಇವ್ರಿಗೆಲ್ಲ ಹಂಗೇನೇನಿಯ. ಅವ್ನು ಮಾಡಿದ್ದು ಅವ್ನು ನನ್ನ ಹಿಡ್ಕೊಂಡು ಹೊಡೆದಿದ್ದು ಮಾತ್ರ ಯಾರು ಮಾತಾಡೋಕ್ಕಿಲ್ಲ. ನಾನು ಅವ್ನು ಬಿಟ್ಬಿಟ್ಟು ಬಂದೆ ಅಂತ ಮಾತ್ರ ಮಾತಾಡ್ತಾರೆ. ಏನೆಲ್ಲ ಏನು ನನಗೇನು ಹುಟ್ಟು ಬಟ್ಟೆ ಕೊಟ್ಬಿಟ್ಟು ಸಾಕೋರೆ ನಂಗೆ ಮಾತಾಡ್ತಾರೆ ಎಲ್ಲ ಅವಳು ನನಗೆ ಮೂರು ಬಿಟ್ಟೋರು. ನನ್ನ ಬಗ್ಗೆ ಏನಂತಿದ್ದ ಯಾರನ್ನ ಮಾತಾಡಲಿ ನಮ್ಮ ಅಮ್ಮನ ಕರ್ಕೊಂಬಂದು ಆಚಾರ ಬಿಡಿಸ್ಬಿಡ್ತೀನಿ. ಈ ಪದ್ದು ಮಗಳು ಬಂದ್ರಮ್ಮ. ಅಕ್ಕ ಅಕ್ಕ ಏನ್ ಪುಟ್ಟಿ ಇಲ್ಗನ ಹುಡಿಕೊಂಬಂದ್ಬಿಟ್ಟಿದ್ಯಾ? ಏನೋ ಜಗಳ ನಡೀತಾ ಇತ್ತಾಗಲೇ ನೀನಿಯ? ಈ ಕಿವುಡ್ ಹಚ್ಚಿದ್ಯೋಳು ಏನೋ ಮುಂದಿದ್ದಿದ್ದೆ ಯಾವಾಗೂ ನನವೆ ನಿನ್ನಿಂದಲೇ ನಮ್ಮ ಅಣ್ಣ ಅಚ್ಚು ಅಣ್ಣ ಆಸ್ಪತ್ರೆ ಸೇರಿದ್ದು ನಿನ್ನಿಂದನೇನಿಯ. ಏಯ್ ಯಾವಳೆ ನಿಂಗೆ ಹೇಳಿದ್ದು? ಯಾರು ನಿಂಗೆ ಹೇಳಿದ್ದು? ಚೋಟ್ ಮೆಣಸಿನ್ಕಾಯಿ ಇದ್ದಂಗಿದ್ಯಾ ಬಂದ್ಬಿಟ್ಟು ನನ್ನ ತಗೇನಿಯ ನಿನ್ನಿಂದನೇ ಅಣ್ಣ ಆಸ್ಪತ್ರೆ ಸೇರ್ಕೊಂಡಿದ್ದು ಅಂತ ಹೇಳ್ತೀಯಾ? ನನ್ನಿಂದ ಯಾಕೆ ಸೇರ್ಕಂತಾನೆ? ಇದೊಳ್ಳೆ ಚೆನ್ನಾಗಿ ಹೇಳ್ತೀಯಾ? ಯಾರು ಹೇಳ್ಕಳ್ಸೋದು? ಆ ಪಾರಮ್ಮ ಅಯ್ಯಮ್ಮ ಹೇಳ್ಕೊಳ್ಸಿಲ್ಲ. ನನಗೆ ಗೊತ್ತು ಬಿಡು ಆಯಮ್ಮ ನಿನಗೆ ಹೇಳ್ಕೊಳ್ಸಿತ್ತಾಳೆ ಎಲ್ಲ ನನವೆ ಅಂತ ಹೇಳ್ಬಿಟ್ಟು. ಪುಟ್ಟಿ ನಿನಗೆಲ್ಲ ಬಂದ್ಬಿಟ್ಟು ಮಾತಾಡ್ಬೇಡ ನನ್ನ ಬಗ್ಗೆ. ನಾನು ಯಾರನ್ನು ಆಸ್ಪತ್ರೆಗೆ ಸೇರಿಸಿಲ್ಲ. ಅವನೇ ನಾನು ಹಿಡ್ಕೊಂಡು ಹೊಡೆದಿದ್ದು. ನಿನಗೆಲ್ಲ ಮಾತಾಡ್ಬೇಡ. ರೋಡ ನಿಂತ್ಕೊಂಡು ನನ್ನ ಮಾನ ಮರ್ಯಾದೆ ಕಳೀತಿದ್ಯಾ ನೀನು? ಅಮ್ಮನಿ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ. ಅಣ್ಣಂಗೆ ಇಂಜೆಕ್ಷನ್ 5-6 ಇಂಜೆಕ್ಷನ್ ಚುಚ್ಚಿದ್ರು. ನಾನೇ ನೋಡಿವ್ನಿ. ಇಂಜೆಕ್ಷನ್ ಚುಚ್ಚಿರೋದೆಲ್ಲ ನಾನು ನೋಡಿವ್ನಿ. ಹಂಗೆ ನಿನ್ನಿಂದನೇ ಆಸ್ಪತ್ರೆ ಸೇರಿದ್ದು ಅಂತ ಎಲ್ರಿಗೂ ಗೊತ್ತು, ನಂಗೂ ಗೊತ್ತು. ಅಣ್ಣನ ಆಸ್ಪತ್ರೆ ಸೇರಿಸ್ತೀಯಾ? ನಿನ್ನ ಆಸ್ಪತ್ರೆ ಸೇರಿಸ್ತೀನಿ ನೋಡ್ತಾ ಇರ್ ನಾನು. ಪೊದ್ದು ಮಗಳು ಚೂಟಿ ನೋಡು. ಅವ್ರ ಅಮ್ಮನ ಬುದ್ಧಿನೇ ಎಲ್ಲನೂ. ಬ್ಯಾರೆ ಬುದ್ಧಿ ಎಲ್ಲಿಂದ ಬಂದತು? ಎಲ್ಲ ಅವ್ರ ಅಮ್ಮನ ಬುದ್ಧಿನೇನಿಯ. ನನ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ. ಆಸ್ಪತ್ರೆ ನನಗೂ ಗೊತ್ತಾ ಆಸ್ಪತ್ರೆ ಎಲ್ಲೈತೆ ಅಂತ ಹೇಳ್ಬಿಟ್ಟು. ನಾನು ನಿನ್ನ ಸೇರಿಸ್ತೀನಿ ಆಸ್ಪತ್ರೆಗೆ. ನೀನಿಯ ಅಣ್ಣನ ಆಸ್ಪತ್ರೆ ಸೇರಂಗ್ ಮಾಡಿದ್ಯಾ ನೀನು? ಅಣ್ಣನ ತಗೆ ನೀ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತರ್ಸ್ಕೊಂಡ್ ತಿಂತಾ ಇದ್ದೆ ನೀನು. ಅವಾಗ ಎಲ್ಲ ಡ್ರೆಸ್ ಎಲ್ಲ ಕೊಡಿಸ್ಕೊಂಡೆ ನೀನು ಅಣ್ಣನ ತಗೆ ನಿನಗೆ. ಇವಾಗ ನೀನು ಆಸ್ಪತ್ರೆ ಸೇರಿಸ್ತೀಯ ಅಣ್ಣಯ್ಯನ? ನಂಗೆ ಗೊತ್ತು ನೀನು ಆಸ್ಪತ್ರೆ ಸೇರಿಸಿದ್ಯಾ ಅಂತ ಹೇಳ್ಬಿಟ್ಟು. ಅಣ್ಣಯ್ಯ ಅದಕ್ಕೆ ನೀನು ಆಸ್ಪತ್ರೆ ಸೇರಿಸಿದ್ದಕ್ಕೆ ನಿನ್ ಜೊತೆ ಟೂ ಬಿಟ್ಬಿಟ್ಟು ಈಗ ಆಂಟಿ ಮನೆಗೆ ಹೋಗ್ಬಿಟ್ಟು ಸೇರ್ಕೊಂಡ್ರದು ಅಂತ ನಂಗೆ ಗೊತ್ತು. ನೀನು ಆಸ್ಪತ್ರೆ ಸೇರಿಸಿದ್ದಕ್ಕೇನೆ ಅಣ್ಣ ಇನ್ನಾದ್ರೆ ಟೂ ಬಿಟ್ಟಿರೋದು. ನನ್ನ ಹತ್ರ ನೋಡು ಟೂ ಬಿಟ್ಟೇ ಇಲ್ಲ. ನಾನು ಇವಾಗ ಚೆನ್ನಾಗೇ ಇದ್ದೀನಿ. ಆದ್ರೆ ನೀನೇ ಟೂ ಬಿಟ್ಬಿಟ್ಟು ಹೋಗಿರೋದು. ನೀನು ಸರಿ ಇಲ್ಲ. ನೀನು ಕೆಟ್ಟವಳು. ನೀನು ಕೆಟ್ಟವಳು ಅಂದ್ರೆ ಕೆಟ್ಟವಳು ನೀನು. ಅಯ್ಯೋ 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 ಇವಳು ಬೀದಿನಾಗ ನನ್ನ ಮಾನ ಮರ್ಯಾದೆ ಹರಾಜಾಗ್ತಾಳಲ್ಲಪ್ಪ. 4 ಪಾರ್ಸನ ಅಂದರೆ ಚಿಕ್ಕ ಹುಡುಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ನನ್ನೇ ಉಗ್ತಾಕ್ಬಿಡ್ತಾರೆ. ಈ ಚಿಕ್ಕ ಹುಡುಗಿ ಅಂತಾರೆ ಯಾರಾದ್ರೂ ಇವಳನ್ನ? ಈಗ ಮನೆಯಾಳಿ ನೆರಣ ಚಿಕ್ಕ ಹುಡುಗಿ ಅಂತಂದ್ರೆ ಚೊಪ್ಪಿ ತಗೊಂಡು ನೋಡ್ಕೋಬೇಕು ನಾವೇನೇನಿಯ. ಎಷ್ಟು ಅಂತ ಮಾತಾಡ್ತಾಳೆ. ಅಯ್ಯೋ ಏನು ಮಾಡಲಿ? ಪುಟ್ಟಿ ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಬಾ, ಹೋಗನ್ ಬಾ. ಅಮ್ಮಯ್ಯ ನನಗೂ ಚಾಕ್ಲೇಟ್ ಕೊಡಿಸ್ಬಿಟ್ಟು ನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದೀಯೇ. ನನ್ನ ಸೇರಿಸ್ಬಿಡು ಆಸ್ಪತ್ರೆಗೆ. ಇಂಜೆಕ್ಷನ್ಗಳು ನೀನು ಚುಚ್ಕೊಂತೀಯಾ? ಅಮ್ಮನಿ ನಾನು ಯಾಕೆ ಬಂದ್ಬಿಟ್ಟು ನಿಂಗೆ ಕೊಡ್ತಾ ಚಾಕ್ಲೇಟ್ ತಿನ್ಕೊಂಡು ಆಸ್ಪತ್ರೆಗೆ ಸೇರ್ಲಿ? ನೀನು ಚಪಾತಿ ಹಂಗೇನೆ ಚಿತ್ರಾನ್ನ ಎಲ್ಲ ಮಾಡ್ತಿದ್ದಲ್ಲ, ಅದನ್ನ ತಿಂದು ನಿನ್ನೆಯ ಅಣ್ಣಯ್ಯ ಆಸ್ಪತ್ರೆಗೆ ಸೇರಿರೋದು. ಅಕ್ಕ ಇವಳಿಗೆ ಯಾರನ್ನ ಹೇಳ್ಕೊಟ್ಟು ಮಾತಾಡಿಸ್ತಾರೇನೋ ಅಂತ ಅನ್ಕೋಬೇಕು ಕಣಕ್ಕ. ಏನು ಮಾತು ಅಂತ ಮಾತಾಡ್ತಾಳೆ ಕಣಕ್ಕ. ಯಪ್ಪ 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 ಯಪ್ಪ. ಅದಕ್ಕೆ ಈ ಹುಡುಗಿ ಬಂದರೆ ನಾನಂತ ಏನು ತುಟುಕ್ ಅಂತ ಮಾತಾಡೋದಿಲ್ಲ. ನನ್ನ ಗಂಡಂತಾಗೂ ಅಷ್ಟೇನಿಯ. ಅದು ಎಲ್ಲಿಂದ ಉದ್ರುಬಿಟ್ಲು ಈ ಹುಡುಗಿ ಅಂತನೂ. ಅವ್ರ ಅಮ್ಮ ಹಿಂಗೆ ಅಲ್ವೇ, ಯಾವ ವಿಷಯನೂ ಬಿಡೋಕ್ಕಿಲ್ಲ ಅವ್ರ ಅಮ್ಮನೂ. ಹಿಂಗೆ ಆಡೋದವ್ರ ಅಮ್ಮ. ಅದಕ್ಕೆ ನಿನ್ನ ಮಗಳಿನೇನು ಡಿಫ್ರೆಂಟ್ ಆಗಿತ್ತಾಳೆ. ಅವಳು ಹಂಗೇನೇ ಆಡ್ತಾವಳೆ. ಓ ಕಣಮ್ಮ. ಅಯ್ಯಪ್ಪ ಹಿಂಗೆ ಕಳಿಬೇಕು ಮರ್ಯಾದೆಯ, ಹಿಂಗೆ ಕಳಿಬೇಕು ಇವಳಿಗೆ. ಇನ್ನೇನು ಪಾಪ ಅಚ್ಚುನ ಓಡಿಸ್ಕೊಂಡು ಕರ್ಕೊಂಡೋಗಿ ಬಿಸ ಕುಡಿದ್ರು ಕ್ಯಾರೆ ಅಂದಿದ್ದಂಗೆ ಅಮ್ಮ ಮಗಳು ಇಬ್ರು ದಿಮಾಕ ಓಡಾಡ್ತಾವ್ರೆ. ಅಂಥವ್ರಿಗೆ ಹಿಂಗೆ ಸರಿಯಾಗಿ ಬೀದಿನಾಗ ಮರ್ಯಾದೆ ಕಳೆದ್ರೆ ನೀನು ಬುದ್ಧಿ ಬರೋ ಸುಮ್ಕಿರು. ಇಲ್ಲ ಅಂತಂದ್ರೆ ಬುದ್ಧಿ ಬರೋಕ್ಕಿಲ್ಲ. ಪುಟ್ಟಿ ಸುಮ್ಕೆ ನೀನು ನಡಿ ಮಂತಾಗೆ. ಇಲ್ಲಿ ನಿಂತ್ಕೊಂಡು ಏನೇನೇನೋ ಮಾತಾಡ್ತೀನಿ ನೀನು. ಏನೇನೇನೋ ಮಾತಾಡ್ಬಾರ್ದು ಹಿಂಗೆಲ್ಲ ನಡಿ. ಸುಮ್ಕೆ ನೀನು ನಡಿ ಮಂತಕ್ಕೆ ಹೋಗ ನಡಿ. ಅಮ್ಮಯ್ಯ ನಿನ್ ಜೊತೆ ನಾನು ಬರಕಿಲ್ಲ. ಆಸ್ಪತ್ರೆ ಸೇರಿಸ್ಬಿಡ್ತೀನಿ ಏನಂತಂದ್ರೆ ನನಗೆ ಗೊತ್ತು. ನಾನು ನಿನ್ ಕೂಡ ಚಾಕ್ಲೇಟ್ ತಿನ್ನಕ್ಕಿಲ್ಲ. ಇನ್ಮ್ಯಾಲೆ ನಾನು ನಿನ್ ಜೊತೆ ಎಲ್ಗುರು ಬರಕಿಲ್ಲ. ಅಣ್ಣ ಟೂ ಬಿಟ್ಟಂಗೆ ನಾನು ನಿನ್ ಜೊತೆ ಟೂ ನಾನು ನಿನ್ ಸೇ ಅಂತ ಹೇಳೋದೇ ಇಲ್ಲ. ನಾನು ಟೂನೇ. ಆಸ್ಪತ್ರೆನಾಗ 5-6 ಇಂಜೆಕ್ಷನ್ ಕೊಟ್ಬಿಡ್ತಾರೆ ಗೊತ್ತಾ? ಯಾಕೆ ಬೇಕು? ನಾನಂತೂ ನಿನ್ನ ಹತ್ರ ಮಾತಾಡಕ್ಕಿಲ್ಲ. ಅಮ್ಮ ಬೈತದೆ. ಅಮ್ಮಂಗೆ ಹೇಳ್ತೀನಿ ನೀನು ಏನಾರ ನಾನು ಮಾತಾಡ್ಸಿದ್ರೆ. ನಾನು ಅಮ್ಮಂಗೆ ಹೋಗಿ ಹೇಳ್ತೀನಿ ಅಷ್ಟೇನಿಯ. ಲೇ ಸರಿ ಹೋಗು, ನಾನು ಮಾತಾಡ್ಸ್ಬೇಡ ಸುಮ್ಮನೆ. ನೀವು ಹೋಗಿ ಇಲ್ಲಿಂದ. ಯಾಕೆ ನಾನು ಪಿರಾಣ ತಿಂತಾ ಇದೆಯಾ ಬೀದಿನಾಗ ನಿಂತ್ಕೊಂಡು? ನನ್ನ ಮಾನ ಮರ್ಯಾದೆ ಎಲ್ಲ ಕಳಿತಾ ಇದೆಯಾ? ಹೋಗಿ ಸುಮ್ಕೇನಿಯಾ? ಅಚ್ಚು ನೋಡ್ಸ್ಬೇಕಿತ್ತು ಬಿಸ್ನೆಸ್ಸು. ಅಯ್ಯೋ ಅಕ್ಕ ನೀವು ಹೋಗ್ಬೇಡಿ. ರಚ್ಚು ಅಕ್ಕನ ಜೊತೆ ಹೋಗ್ಬೇಡಿ ಅಕ್ಕ.
ಆಸ್ಪತ್ರೆಗೆ ಸೇರಿಸ್ತಾಳೆ. ಅವಳ ಜೊತೆ ಇದ್ದೋರ್ನೆಲ್ಲ ಆಸ್ಪತ್ರೆಗೆ ಸೇರಿಸ್ತಾಳೆ ಅಕ್ಕ. ಅವಳ ಜೊತೆ ನೀವು ಮಾತಾಡಬೇಡಿ, ಟೂ ಬಿಡಿ ಅವಳ ಜೊತೆ. ನೀವೇನಾದ್ರೂ ಸೇ ಅಂತ ಜೊತೆಗಿದ್ಬಿಟ್ರೆ ನಿಮ್ಮನ್ನ ಸೇರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬಿಡ್ತಾಳೆ. ಅಚ್ಚು ಅಣ್ಣಂಗೆ 10 ಇಂಜೆಕ್ಷನ್ ಕೊಟ್ಟವ್ರೆ. ನಿಮ್ಗೂ 10 ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಈ ಅಕ್ಕನ ಜೊತೆ ಇದ್ದೋರ್ನೆಲ್ಲ ಆಸ್ಪತ್ರೆಗೆ ಸೇರಿಸ್ತಾ ಐತೆ ಅಕ್ಕ. ನೀವು ಮಾತಾಡಿಸ್ಬೇಡಿ, ಟೂ ಅಂತ ಹೇಳ್ಬಿಟ್ಟು ಟೂ ಬಿಟ್ಬಿಡಿ, ಮಾತಾಡಲ್ಲ ಅವಾಗ. ಇದೇನೇ ಇದು, ಆ ಚಿಕ್ಕ ಹುಡುಗಿತಾಗ ಬೈಸ್ಕೊಂಡು ನಿಂತಿದ್ಯಾ? ಥೂ, ಇವಳಿರೋದೇನೆಯ ಹಂಗೆ, ಇವಳು ರಮ್ಮನ್ ಥರನೇನಿಯ. ನನ್ನ ಮಾನ ಮರೋದಿ ಕಳಿಯಕ್ಕೆ ಅಂತ ನೆನೆಯ ಕೊಳ್ಸೋರು ಅನ್ನಿಸ್ತದೆ. ಇವಳು ಹೆಂಗಿದ್ರು ಮಾನ ಮರೋದಿ ಕಳಿತಾಳೆ ಅಂತ ಗೊತ್ತು ನನಗೆ. 4 ಸರಿಯಾಗಿ ಬಾರಿಸ್ಬೇಕು ಅಂತ ಅನ್ನಿಸ್ತೈತೆ. ಏಯ್ ಚೋಟ್ ಮೆಣಸಿನ್ಕಾಯಿ, ಇನ್ನೊಂದ್ಕಿತ ನನ್ನ ಬಗ್ಗೆ ನನ್ನ ಹೆಸರು ಎತ್ತದೆ ಅಂತಂದ್ರೆ ನಿಂಗೆ ಪಟ 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 ಬಾರಿಸ್ಬಿಡ್ತೀನಿ ಅಷ್ಟೇ ನೆನೆಯ. ನನಗೂ ಅಷ್ಟೇ ನೆನೆಯ. ಪೊಲೀಸ್ ಅಂಕಲ್ ನಂಬರ್ ಕೊಟ್ಟೈತೆ. ಯಾರಾದ್ರೂ ಏನಾದ್ರು ಪಟ 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 ಬಾರಿಸಿದ್ರು ಅಂತಂದ್ರೆ ಪುಟ್ಟಿ ಫೋನ್ ಹಾಕ್ ನಂಗೆ ಅಂತ ಪೊಲೀಸ್ ಅಂಕಲ್ ಫೋನ್ ಕೊಟ್ಟೈತೆ ನಂಗೆ. ಫೋನ್ ನಂಬರ್ ಕೊಟ್ಟೈತೆ. ಫೋನ್ ನಂಬರ್ಗೆ ಫೋನ್ ಹಾಕ್ತೀನಿ. ವಡಿಯಮ್ಮಯ್ಯ, ವಡಿ ಇವಾಗ ವಡಿ. ಏನಕ್ಕ ಹಿಂಗ್ ನಕ್ಕೊಂಡು ನಿಂತ್ಕೊಬಿಟ್ಟಿದ್ದೀರಾ ರೋಡಾಗೆ? ಏ ಪೊದ್ದು ಮಗಳು ಆವಾಜ್ ಆಗ್ತಿರೋದು ನೋಡೋಳಿಗೆ, ಹೆಂಗ ಆವಾಜ್ ಆಗ್ತಾಳೆ ಅಂತ ನಗ ಬತ್ತಾಯ್ತು. ನನಗಂತೂ ತಡ್ಕೊಳಕಾಯ್ತಿಲ್ಲ. ಹೆಂಗ ಮಾತಾಡ್ತೈತೆ, ಚೋಟ್ ಮೆಣಸಿನ್ಕಾಯಿ ಹುಳ್ಳಿ ಕಾಳು ಉರ್ದಂಗೆ ಪಟ 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 ಮಾತಾಡ್ತೈತೆ. ಹುಡುಗಿ ಮಾತ್ರ ನೋಡುವೆ ಪೊದ್ದಿ ಎಲ್ಲೋದ್ಲ ಏನೋ. ಪೊದ್ದಿಗೆ ಅಷ್ಟೇ ಅವಳು ಆಡ್ಕೋಕ್ ಬರೋದು, ಇನ್ನು ಯಾರಿಗೂ ಆಡ್ಕೋಕ್ ಬರಂಗಿಲ್ಲ. ನೋಡಿ ಹೆಂಗೆ ಕಳಿತಾಳು ಮರಿಯೋ ದಿನ. ಅವಳು ರೊಚ್ಚು ಮರುವ ದಿನ ಕಳಿತಾಳು. ಯಾರೋ ಏನೋ ಹೇಳ್ಕೊಟ್ಬಿಟ್ಟವ್ರೆ. ರೊಚ್ಚು ಆಸ್ಪತ್ರೆಗೆ ಹೋಗಿ ಸೇರಿರೋದು ಈ ರೊಚ್ಚು ಇಂದ ನೀ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ಟೈತೆ ಅನ್ನಿಸ್ತದೆ. ಅದಕ್ಕೆ ನೀನಿಯ ಸರಿಯಾಗಿ ಇದು ಮಾಡ್ತಾವಳೆ, ಹೇಳ್ತಾವಳೆ, ಟ್ಯಾಂಕ್ ಕೊಡ್ತಾವಳೆ ನೋಡು. ಆ ಹುಡುಗಿರ್ಗೆ ಏನು ಗೊತ್ತಾಯ್ತು, ಚಿಕ್ಕ ಮಕ್ಳಿಗೆ ಈ ಪಾರಕ್ಕನೋ ಪೊದ್ದಿನೋ ಯಾರೋ ಹೇಳ್ಕೊಟ್ಟಿರ್ತಾರೆ. ರೊಚ್ಚು ಅಣ್ಣ ಸೇರಿರೋದು ಆಸ್ಪತ್ರೆಗೆ ರೊಚ್ಚು ಹಾಕೋನಿಂದಾನೆ ಅಂತ. ಅದಕ್ಕೆ ನನಗೆ ಹಂಗೆ ಹೇಳ್ಕೊಟ್ಟಿರೋದಕ್ಕೆ ಹುಡುಗಿ ಹಿಂಗೆ ಆಡ್ತೈತೆ. ಏನು ಆವಾಜ್ ಆಗ್ತೈತೆ ನೋಡಕ್ಕೆ, ಇಷ್ಟು ಉದ್ದ ಐತೆ. 4 ಬಾರಿಸ್ತೀನಿ ಅಂತ ಹೇಳಿದ್ರೆ ಪೊಲೀಸವರು ನಂಬರ್ ಕೊಟ್ಟರು, ಪೊಲೀಸ್ ಸ್ಟೇಷನ್ಗೆ ಫೋನ್ ಹಾಕ್ತೀನಿ ಅಂತಾಳೆ. ಅದಕ್ಕೆ ನಗು ಬತ್ತಿತ್ತು. ಹೌದೇ? ನೀನು ಹಿಂಗೆ ಬಿಟ್ರೆ ನಿನ್ನ ಮರ್ಯಾದಿನ 3 ಕಾಸು ಕರ್ರಾಜಾಗಿ ತೆಗೆದು ಬಿಡ್ತಾಳೆ. ಸುಮ್ಮನೆ ಬಾ ಇಲ್ಲಿಂದ ಹೋಗನ್ ಬಾ, ಸುಮ್ಮನೆ. ಅದೇನೇ ಸರಿ, ಸುಮ್ಮನೆ ಹೋಗೋದೇನೆ ಮೇಲು. ಅಯ್ಯೋ ಆಸ್ಪತ್ರೆಗೆ ಸೇರಿಸ್ತದಕ್ಕೋ, ಅವಕ್ಕನ ಜೊತೆ ಹೋಗ್ಬೇಡ ಕಣಕ್ಕೋ, ಆಸ್ಪತ್ರೆಗೆ ಸೇರಿಸ್ಕಣಕ್ಕೋ. ಕೂಗೆ ಇನ್ನೂ ಒಂಚೂರು ಜೋರಾಗಿ ಹೋಗು. ಊರ್ ಜೊತೆಗೆ ಪಕ್ಕದವ್ರಿಗೊಂದ್ಬೇಕು ಕೇಳಿಸ್ಬಿಡ್ಲಿ. ನನ್ನ ಮಾನ ಮರೋದಿ ಕಳಿಯಕ್ಕೆ ಅಂತ ನೀನು ಹುಟ್ಟಿದ್ಯಾ ನೀನು. ನಿನ್ನ ಸೇರಿಸ್ಬಿಡ್ತೀನಿ ಫಸ್ಟ್ ಆಸ್ಪತ್ರೆಗೆ ಅಷ್ಟೇ. ನೀ ಇಲ್ಲಿಂದ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಓದ್ತಾ ಇದ್ದೀನಿ. ಸುಮ್ಕೆ ಇರೋದು ಬಿಟ್ಬಿಟ್ಟು ಕೂಗಾಗ್ತಿದ್ಯಾ ಜೋರಾಗೆ. ನೀನು ಸುಮ್ಕಿರು. ಟೂ ಬಿಟ್ಟಿದ್ದೀನಿ, ನನ್ನ ಜೊತೆ ಮಾತಾಡಕ್ಕಿಲ್ಲ. ಅಕ್ಕ ನಿಂಗೆ ಹೊಸ ಅಕ್ಕ, ನಿಂಗೆ ಹೇಳ್ತಿರೋದು ಇವಕ್ಕನ ಜೊತೆ ಹೋಗ್ಬೇಡ, ಇವಕ್ಕನ ಜೊತೆ ಹೋಗ್ಬೇಡ, ಆಸ್ಪತ್ರೆಗೆ ಸೇರಿಸ್ತದಂತೆ, ಇಂಜೆಕ್ಷನ್ ಕೊಡ್ತಾರಂತೆ. ಹಾ ಸರಿ ಪುಟ್ಟಿ, ಆಯ್ತು ನೀನು ಹೆಂಗೆ ಹೇಳಿದ್ರೆ ಹಂಗೇನೇನೆ. ನಾನು ಹೋಗ್ತೀನಿ. ಇನ್ನೊಂದ್ಸಲ ಏನಕ್ಕೆ ಹೋಗ್ಬೇಕಂತಲೇ ನಿಜವಾಗೂ ಬಂದು ಏನು ಮಾಡ್ತೀನೋ ನನಗೇನೇ ಗೊತ್ತಿಲ್ಲ. ಬೇಕಂತ ನೀನು ಯಾವಳ ಹೇಳ್ಕೊಟ್ಟವಳೆ ಅಂತ ಅನ್ನಿಸ್ತದೆ ಇವಳಿಗೆ. ಅದಕ್ಕೇ ಇಷ್ಟೆಲ್ಲ ಮಾತಾಡ್ತಿರೋದು. ನಿಮ್ಮ ಅಮ್ಮ ಹೇಳ್ಕೊಟ್ಲಾ ಇಲ್ಲ ಪಾರಕ್ಕೆ ಹೇಳ್ಕೊಟ್ಲಾ? ಯಾರೋ ಒಬ್ರು ಹೇಳ್ಕೊಟ್ಟಿರ್ತಾರೆ ನಿಂಗೆ. ಇಲ್ಲ ನೀನು ಒಬ್ಬಳೇ ಇಷ್ಟೊಂದು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಹೇಳ್ಕೊಟ್ಟೆ ಕಳಿಸಿರ್ತಾರೆ ನನ್ನ ಮಾನ ಮರೋದಿ ಕಳಿಯಲಿ ಅಂತ ಹೇಳ್ಬಿಟ್ಟು. ನೀವು ಎಲ್ಲ ಮಾಡ್ದಂಗೆ ಅಂದಂಗೆ ಅನ್ನಿಸ್ಕೊಳಕ್ಕೆ ನಾನು ಇಲ್ಲಿ ಬಿಟ್ಟು ಬಿದ್ದಿಲ್ಲ. ಮಾಡ್ತೀನಿ ರಿಸರ್ಚಾಗಿ. ನನ್ನ ಬಗ್ಗೆ ಏನಿಯ ಮಾತಾಡಕ್ಕೆ ಬರ್ತಾರೆ, ನನ್ನ ಬಗ್ಗೆ ಏನಿಯ. ಓಯ್ ಪುಟ್ಟಿ. ಅಯ್ಯೋ ಪುಟ್ಟಿ, ಏನಮ್ಮ ಇಷ್ಟೆಲ್ಲ ಮಾತಾಡ್ತೀಯಾ? ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಇಷ್ಟೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು? ಹಂಗೆಲ್ಲ ಮಾತಾಡ್ಬಾರ್ದಲ್ವೇ ನಮ್ಮ ಬ್ಯಾರೆರ ಬಗ್ಗೆ ಎಲ್ಲನೂ? ಏನಿಲ್ಲ ಆಂಟಿ, ನೀವು ಕೇಳ್ತಾ ಇದ್ರಲ್ಲ ನಮ್ಮ ಹೊಲದಾಗೆ ಪರಂಗಿ ಅಂತ ಕಿತ್ಕೊಂಡು ಹೋಗಿದ್ದು ಯಾರು ಅಂತ ಹೇಳ್ಬಿಟ್ಟು, ಅವತ್ತು ನಾನು ಮರ್ತೇ ಹೋಗಿದ್ದೆ. ಇದೇ ಆಂಟಿ ನಿನಿಯ ಅವತ್ತು ನಿಮ್ಮ ಹೊಲದಾಗೆ ಪರಂಗಿ ಅಂತ ಕಿತ್ಕೊಂಡು ಹೋಗಿದ್ದು ನಾನು ನೋಡ್ದೆ. ಕಡದ್ಲಲ್ಲಪ್ಪ ನನ್ನ ಮರ್ಯಾದಿನ. ಅಯ್ಯೋ ಅಕ್ಕ, ಅದು ಏನೇ ಅವತ್ತು ಕೇಳಿದಕ್ಕೆ ನನ್ಗೆ ಯಾರೋ ಗೊತ್ತೇ ಇಲ್ಲ ಕಣಕ್ಕ ಅಂತ ಹೇಳ್ತಾ ಇದ್ದೆ. ನಮ್ಮಲ್ದಾಗ ಪರಂಗಿ ಅಂತ ಕುತ್ಕೊಂಡು ಹೋಗ್ತಿದ್ದೆ ನೀನೇನಿಯಾ? ಅಯ್ಯೋ ಅಕ್ಕ, ಯಾವಾಗ ಕಿತ್ಕೊಂಡು ಹೋಗಿರಲಿಲ್ಲ. ಒಂದೇ ಒಂದು ಕಿತ್ತ ಮಾತ್ರ ಕಿತ್ಕೊಂಡು ಹೋಗಿದ್ದೆ ಅಷ್ಟೇ ಏನಿಯಾ. ಅದನ್ನೇ ನೋಡೋಳೆ ಅಂತ ಅನ್ನಿಸ್ತದೆ. ಅದಕ್ಕೆ ಹೆಂಗೋ ಮಾತಾಡ್ತಾವಳೆ. ಹೋಗಿ ಚಿಕ್ಕ ಹುಡುಗಿ ಮಾತಿಗೆ ನೀನು ಒಳ್ಳೆ ಹೆಂಗೆ ತಲೆ ಆಡಿಸ್ತೀಯ ಕಣಕ್ಕೋ. ದೇವರಣೆಗೂ ನನಗೇನು ಗೊತ್ತಿಲ್ಲ. ಒಂದೇ ಒಂದು ಕಿತ್ತ ಅಷ್ಟೇನೇ ಕಿತ್ಕೊಂಡು ಹೋಗಿದ್ದು. ಮುಚ್ಚೆ ಬಾಯ್ ಸಾಕು ಕಂಡೀವ್ನಿ ಬಿತ್ರಿ. ಹೆಂಗೆ ಅಂದ್ರೆ ನೀನು ಮಳ್ಳಿ ಮಿಂಚುಳ್ಳಿ ನೀನಂತೂ ಕಿತ್ತ ನನ್ನ ಹೊಲ್ದಾಗ ಕಾಲಿಕು ಅವಾಗ ನೋಡ್ಕತೀನಿ ನಿಂಗೆ. ನಾನು ಹೇಳ್ತೀನಿ ಆಂಟಿ ನಿಮ್ಗೆ ಕಾಲಿಕ್ಕುದ್ರೆ. ಅಯ್ಯೋ ನನಗೆ ಬೇಕಿತ್ತೆ ಹುಡುಗಿ ಸವಾಸ. ಮನೆಯಾಳಿಗಳು ಕೊದ್ಕೊಂಡು ಪಕ್ಕದಾಗ ಇರ್ತಾರೆ ಕಳ್ಳಿಗಳು. ನಮಗೆ ಗೊತ್ತಾಗಕ್ಕಿಲ್ಲ ಅಷ್ಟೇನೇನಿಯ.